ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ನಿಮಗೆ ಏನು ತಿಳಿಸ್ಕೊಡ್ತಾ ಏನಪ್ಪ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ದಿಂದ ರಿಕ್ರೂಟ್ಮೆಂಟನ್ನು ಮಾಡ್ಕೊಳ್ತಿದ್ದಾರೆ. ಯಾವ ಒಂದು ಪೋಸ್ಟ್ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾರೆ ಅಂದರೆ RPF ಪೋಸ್ಟ್ಗಳಿಗೆ ರಿಕ್ರೂಟ್ಮೆಂಟನ್ನು ಮಾಡ್ಕೊಳ್ತಿದ್ದಾರೆ. ಇದನ್ನು 2018ರಲ್ಲಿ ರಿಕ್ರೂಟ್ಮೆಂಟನ್ನು ಮಾಡ್ಕೊಂಡಿದ್ರು. ಈಗ ರೀಸೆಂಟಾಗಿ 2024ರಲ್ಲಿ ರಿಕ್ರೂಟ್ಮೆಂಟನ್ನು ಮಾಡ್ಕೊಳ್ತಿದ್ದಾರೆ. ಮತ್ತು ಎಷ್ಟು ವೇಕೆನ್ಸಿಗಳನ್ನ ಬಿಟ್ಟಿದ್ದಾರೆ ಮತ್ತು ಅದರ ಒಂದು ಸ್ಟಾರ್ಟಿಂಗ್ ಡೇಟು, ಆಮೇಲೆ ಎಂಡಿಂಗ್ ಡೇಟು ಮತ್ತು ಅದರ ಅಪ್ಲಿಕೇಶನ್ ಫೀಸು ಅನ್ನೋದನ್ನು ಎಲ್ಲ ನಿಮ್ಗೆ ಎಷ್ಟು ಏನು ಕ್ವಾಲಿಫಿಕೇಷನ್ ಬೇಕು ಅನ್ನೋದನ್ನು ಈ ವಿಡಿಯೋಲಿ ತಿಳಿಸ್ತಾ ಹೋಗ್ತೀನಿ ನೋಡಿರಿ. ಅದರ ಒಂದು ಸ್ಟಾರ್ಟಿಂಗ್ ಡೇಟನ್ನು ನೋಡ್ಕೊಳ್ಳಿ ಯಾವಾಗಿದೆ ಅಂತಂದ್ರೆ 15/4/2024 ಅದರ ಒಂದು ಸ್ಟಾರ್ಟಿಂಗ್ ಡೇಟು. ಆಮೇಲೆ ಅದರ ಒಂದು ಎಂಡಿಂಗ್ ಅಂದರೆ 14/5/2024 ಅದರ ಒಂದು ಎಂಡಿಂಗ್ ಡೇಟ್ ಆಗಿದೆ. ಮತ್ತು ಯಾವ್ಯಾವ ಪೋಸ್ಟ್ಗಳಿಗೆ ಅಂದರೆ ಯಾವ ಪೋಸ್ಟ್ಗಳಿಗೆ ಕರ್ಕೊಳ್ತಾರೆ, ಒಂದು SI ಪೋಸ್ಟ್ ಆಮೇಲೆ ಕಾನ್ಸ್ಟೇಬಲ್ ಪೋಸ್ಟ್ಗಳಿಗೆ ಕರ್ಕೊಳ್ತಾ ಇದ್ದಾರೆ. ನೋಡ್ಕೊಳ್ಳಿ, SI ಪೋಸ್ಟ್ ಆಮೇಲೆ ಕಾನ್ಸ್ಟೇಬಲ್ ಪೋಸ್ಟ್ಗಳಿಗೆ ಕರ್ಕೊಳ್ತಾ ಇದ್ದಾರೆ. 2 ಪೋಸ್ಟ್ಗಳಿಗೆ ರಿಕ್ವೈರ್ಮೆಂಟನ್ನು ಮಾಡ್ಕೊಳ್ತಿದ್ದಾರೆ. ಆಮೇಲೆ ಅದರ ಒಂದು SI ಪೋಸ್ಟ್ ಯಾವ ಕ್ವಾಲಿಫಿಕೇಷನ್ ಬೇಕು, ಆಮೇಲೆ ಕಾನ್ಸ್ಟೇಬಲ್ಗೆ ಯಾವ ಕ್ವಾಲಿಫಿಕೇಷನ್ ಬೇಕು ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀನಿ ನೋಡಿ. ಇಲ್ಲಿ SI ಪೋಸ್ಟ್ಗೆ ಏನಂದರೆ ಡಿಗ್ರಿಯನ್ನು ಮುಗಿಸಿರ್ಬೇಕು. ನೀವು ಯಾರು SI ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಬೇಕಂತ ಅನ್ಕೊಂತೀರಲ್ಲ ಅವರು ಡಿಗ್ರಿಯನ್ನು ಮುಗಿಸಿರಬೇಕು. ಆಮೇಲೆ ಅದರಿಂದ ಯಾವ ಒಂದು ಲೆವೆಲಲ್ಲಿ ಅದಕ್ಕೆ ಪೇಮೆಂಟನ್ನು ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಒಂದು 6ನೇ ಲೆವೆಲ್ ಅಂದರೆ 6ನೇ ಲೆವೆಲಲ್ಲಿ ಅದರ ಪೇಮೆಂಟ್ ಬೇಸಿಕ್ ಎಷ್ಟು ಇರುತ್ತೆ ಅಂದರೆ 35,400 ರೂಪಾಯಿ ಅದರ ಬೇಸಿಕ್ ಪೇಮೆಂಟ್ ಇರುತ್ತದೆ. ಮತ್ತು ಇದಕ್ಕೆ ಏಜ್ ಎಷ್ಟು ಇರಬೇಕಂತ ಅದನ್ನು ಕೂಡ ಕೊಟ್ಟಿದ್ದಾರೆ ನೋಡಿ. ಏಜ್ ಎಷ್ಟು ಇರಬೇಕಂತಂದ್ರೆ ನಿಮ್ಮ SI ಪೋಸ್ಟ್ ಆಗಬೇಕಾದ್ರೆ ನಿಮಗೆ 20 ಮುಗಿದಿರಬೇಕು. ಆಮೇಲೆ 28ರ ಒಳಗೆ ಇರಬೇಕು. 28ರ ಒಳಗೆ ಇರಬೇಕು. ಇದಕ್ಕೆ SI ವೇಕೆನ್ಸಿಗಳನ್ನ ಅಷ್ಟು ನೀಡಿದ್ದಾರೆ ಅಂತಂದರೆ 452 ವೇಕೆನ್ಸಿಗಳನ್ನ ನೀಡಿದ್ದಾರೆ ನೋಡಿ. 452 ವೇಕೆನ್ಸಿಗಳನ್ನ ನೀಡಿದ್ದಾರೆ. ಆಮೇಲೆ ಕೆಳಗಡೆ ಕಾನ್ಸ್ಟೇಬಲ್ ಕೂಡ ಕೊಟ್ಟಿದ್ದಾರೆ. ಕಾನ್ಸ್ಟೇಬಲ್ದ ಇನ್ನು ಆ ಥರದೊಂದು 3ನೇ ಲೆವೆಲ್ನಲ್ಲಿ ಅದರ ಪೇಮೆಂಟನ್ನು ನೀಡ್ತಾರೆ. ಇದು ನೋಡ್ಕೊಳ್ಳಿ, 3ನೇ ಲೆವೆಲಲ್ಲಿ ಅದರ ಪೇಮೆಂಟ್ ಅಂದರೆ ಬೇಸಿಕ್ 21,700 ಇರ್ತದೆ ಬೇಸಿಕ್. ಆಮೇಲೆ ಅದರ ಬೇರೆ ಕಡೆಯಿಂದ ಮತ್ತು ಅದರಲ್ಲಿ ಅಮೌಂಟ್ ಅಷ್ಟು ಸೇರ್ಕೊಳ್ತಿದೆ, ಅದನ್ನು ಕೊಟ್ಟಿಲ್ಲ. ಅವರು ಬೇಸಿಕ್ ಎಷ್ಟು ಕೊಡ್ತಾರೆ ಅನ್ನೋದನ್ನು ಕೊಟ್ಟಿದ್ದಾರೆ. ಇದಕ್ಕೆ ಯಾವ ಕ್ವಾಲಿಫಿಕೇಷನ್ನ ಮುಗಿಸಿರ್ಬೇಕಂತಂದರೆ 10ನೇ ತರಗತಿಯನ್ನು ಮುಗಿಸಿರಬೇಕು. ನೋಡ್ಕೊಳ್ಳಿ, ಇಲ್ಲಿದೆ 10ನೇ ತರಗತಿಯನ್ನು ನೀವು ಮುಗಿಸಿರ್ಬೇಕು. RPF ಕಾನ್ಸ್ಟೇಬಲ್ ಹುದ್ದೆಗೆ 10ನೇ ತರಗತಿಯನ್ನು ಮುಗಿಸಿರಬೇಕು. ಇದಕ್ಕೆ ಎಷ್ಟು ಏಜ್ ಇರಬೇಕಂದ್ರೆ ಏನು ಮ್ಯಾಕ್ಸಿಮಮ್ ಎಲ್ಲ ಪೋಸ್ಟ್ಗಳು ಏನು ವೇಕೆನ್ಸಿಗಳು ಕಾಮನ್ ಸೆಂಟ್ರಲ್ ಗೌರ್ಮೆಂಟ್ಗೆ ನೀಡ್ತಾರೆ ಕಾಮನಾಗಿ 18 ಮುಗಿದಿರಬೇಕು. ಆಮೇಲೆ 28ರ ಒಳಗೆ ಇದರ ಒಂದು ಏಜನ್ನು ಹೊಂದಿರಬೇಕು. ಆಮೇಲೆ ಇದಕ್ಕೆಷ್ಟು ವೇಕೆನ್ಸಿಗಳನ್ನ ನೀಡಿದ್ದಾರೆ ಅಂದರೆ 4,208 ವೇಕೆನ್ಸಿಗಳನ್ನು ಇದಕ್ಕೆ ನೀಡಿದ್ದಾರೆ. 4,208 ವೇಕೆನ್ಸಿಗಳನ್ನು ಇದಕ್ಕೆ ನೀಡಿದ್ದಾರೆ. ಆಮೇಲೆ ಇದರ ಟೋಟಲ್ ವೇಕೆನ್ಸಿಗಳು ಎಷ್ಟು ಅಂತಂದರೆ ಇಲ್ಲಿ ಕೊಡ್ಯಾರ ನೋಡಿ. 4,660 ವೇಕೆನ್ಸಿಗಳನ್ನು RPFಗೆ ನೀಡಿದ್ದಾರೆ. ಅದರ SI ಮತ್ತು ಕಾನ್ಸ್ಟೇಬಲ್ 2 ಕೂಡಿ 4,660 ವೇಕೆನ್ಸಿಗಳನ್ನು ನೀಡಿದ್ದಾರೆ. ಮತ್ತು ಕೆಳಗಡೆ ಏನು ಕೊಡ್ಯಾರ ಅನ್ನೋದು ಕೂಡ ನಿಮಗೆ ಸ್ವಲ್ಪ ಹೇಳ್ತಾ ಹೋಗ್ತೀನಿ ನೋಡಿ. ನಿಮ್ಗೆ ಗೊತ್ತಾಯ್ತಲ್ಲ ಅಪ್ಲಿಕೇಶನ್ ಯಾವಾಗ ಹಾಕಬೇಕು ಅನ್ನೋದನ್ನು. ಆಮೇಲೆ ಎಂಡಿಂಗ್ ಡೇಟ್ ಗೊತ್ತಾಗಿದೆ. ಕೆಳಗಡೆ ಅದರ ಒಂದು ಏನೇನು ಮತ್ತು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಎಷ್ಟು ಫೀಸನ್ನು ತುಂಬಬೇಕು ಅನ್ನೋದು ಕೂಡ ಕೊಟ್ಟಿದ್ದಾರೆ. ನೋಡ್ಕೊಳ್ಳಿ, 500 ರೂಪಾಯಿ ನೀವು ಫೀಸನ್ನು ತುಂಬಬೇಕು. ಅಪ್ಲಿಕೇಶನ್ ಹಾಕಿ ನಿಮ್ಮ 500 ರೂಪಾಯಿ ಫೀಸನ್ನು ತುಂಬಿದ್ದಾರೆ. ಅವರು ಏನು ಏನು ಕೊಟ್ಟಿದ್ದಾರೆ ಅಂತಂದರೆ ಇಲ್ಲಿ ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ನೀವು ಎಕ್ಸಾಮ್ಗೆ ಏನಾರ ಅಟೆಂಡ್ ಆದರೆ, ಈಗ ನೋಡಿ, ಎಕ್ಸಾಮ್ಗೆ ಏನಾರ ಅಟೆಂಡ್ ಆದರೆ ಅದರಲ್ಲಿ ನಿಮ್ಗೆ 400 ರೂಪಾಯಿಯನ್ನು ರೀಫಂಡ್ ಮಾಡ್ತು ಕೂಡ ಅದನ್ನು ಕೂಡ. ಇದು ಯಾರಿಗೆ ಅಂದರೆ ಜನರಲ್ದವ್ರಿಗೆ 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಮತ್ತು ನೀವು ಏನಾರ CBT ಅಂದರೆ ಎಕ್ಸಾಮ್ಗೆ ಏನು ಅಟೆಂಡ್ ಆದರೆ ಅದನ್ನು 400 ರೂಪಾಯಿನ ರೀಫಂಡ್ ಮಾಡ್ತು ಕೂಡ ಅದನ್ನು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಆಮೇಲೆ SC ST ಆಮೇಲೆ ಅದರಲ್ಲಿ EBC ಅಂತ ಕೊಟ್ಟಿದ್ದಾರೆ, ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಅವರಿಗೆ. ಆಮೇಲೆ SC ST ಅವರಿಗೆ 250 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ, ಅವರಿಗೆ ಕೂಡ ರೀಫಂಡನ್ನು ಮಾಡ್ತು ಅಂತ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಆಮೇಲೆ ಮತ್ತೇನು ಕೊಟ್ಟಿದ್ದಾರೆ ಅನ್ನೋದು ಕೂಡ ನಿಮಗೆ ತಿಳಿಸ್ಕೊಡ್ತೇನೆ. ಕೆಳಗಡೆ ಏನು ಕೊಟ್ಟಿದ್ದಾರೆ ನೋಡಿ. ಇದರ ಒಂದು ಇಷ್ಟೇ ನೋಟಿಫಿಕೇಷನ್ ಇದೆ. ಆಮೇಲೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಏನು ಕೊರೋನಾ ಇತ್ತಲ್ಲ, ಕೊರೋನಾದಲ್ಲಿ ಅಲ್ಲಿ ಕೂಡ 3 ವರ್ಷದ ಒಂದು ಏಜ್ ರಿಲ್ಯಾಕ್ಸನ್ನು ಕೂಡ ಕೊಟ್ಟಿದ್ದೀವಿ ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡ್ಯಾರ. ನೋಡ್ಕೊಳ್ಳಿ, ಇಲ್ಲಿ ಪಾಯಿಂಟಲ್ಲಿ ನೋಡಿಲ್ಲಿ ಈ ಪಾಯಿಂಟಲ್ಲಿ ಅದನ್ನು ಮೆನ್ಷನ್ COVID-19 ಅಂತ ಏನಿದೆಯಲ್ಲ ಅವ್ರಿಗೆ 3 ವರ್ಷದ ಒಂದು ಅಂದರೆ ಕೋವಿಡ್ನಲ್ಲಿ ಏನು ನಡೆಸಲಿಲ್ಲ ಇದರ ಒಂದು RPF ಅದು ಅನ್ನತ್ಲೆ ಅದನ್ನು 3 ವರ್ಷ ಒಂದು ಏಜ್ ರಿಲ್ಯಾಕ್ಸನ್ನು ನೀಡಿದ್ದು ಕೂಡ ಅದನ್ನು ಕೂಡ ಕೊಟ್ಟಿದ್ದಾರೆ. ಇಷ್ಟು ಇದರ ಒಂದು ಮಾಹಿತಿ ಆಗಿರ್ತದೆ. ಆಮೇಲೆ ಕೆಳಗಡೆ ನೀವು ಯಾವ ವೆಬ್ಸೈಟ್ಗೆ ನೀವು ಅಂದರೆ ಎಲ್ಲ ಯಾವ ನೀವು ಜೂನ್ ಇದೆಲ್ಲ ಆ ಜೂನಿಗೆ ಅಪ್ಲಿಕೇಶನ್ ಹಾಕ್ತೀರಿ ಅನ್ನೋದು ಅವೆಲ್ಲ ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ, ವೆಬ್ಸೈಟ್ ಅಡ್ರೆಸ್ಗಳನ್ನ ಕೊಟ್ಟಿದ್ದಾರೆ ನೋಡಿ. ಇಷ್ಟು ಅದರ ಒಂದು ವೆಬ್ಸೈಟ್ ಅಡ್ರೆಸ್ಗಳಿವೆ. ನಮ್ಮದು ಬೆಂಗಳೂರು ಇಲ್ಲಿದೆ ನೋಡಿ, 3rd ನಂಬರ್ ನೋಡಿ, ಇಲ್ಲಿ ಬೆಂಗಳೂರು ಇದೆ. ಬೆಂಗಳೂರು ಹಾಕ್ಬೇಕಂದ್ರೆ ನಮ್ಮ ಜೀವನ ಅಂದ್ರೆ ಹುಬ್ಬಳ್ಳಿ ಬರುತ್ತೆ. ಅದರ ಅಪ್ಲಿಕೇಶನ್ ಹಾಕೋದು ಬೆಂಗಳೂರು ಅದರ ಮೇನ್ ಆಗಿ ಕೊಟ್ಟಿದ್ದಾರೆ. ನೀವು ಈ ಬೆಂಗಳೂರು ಹಾಕಬೇಕಂತ ಏನು ರೂಲ್ಸ್ ಇಲ್ಲ, ನೀವು ಯಾವ್ದ್ರ ಬೇಕಾದಲ್ಲಿ ಹಾಕ್ಬೋದು. ನೀವು ಎಲ್ಲಿ ಹಾಕ್ತಿರಲ್ಲ
ಅಲ್ಲಿ ನಿಮಗೆ ಜಾಬನ್ನು ನೀಡ್ತಾರೆ. ಅಲ್ಲಿ ನಿಮಗೆ ಪೋಸ್ಟನ್ನು ಕೊಟ್ಟು ಅಲ್ಲಿ ನೀವು ಫಿಕ್ಸ್ ನೀವು ಅಲ್ಲಿ ಬೇರೆ ಕಡೆ ಬೇರೆ ಒಂದು ಜೂನ್ಗೆ ಟ್ರಾನ್ಸ್ಫರ್ ತೊಗೊಳೋಂಗಿಲ್ಲ. ಫಿಕ್ಸ್ ನೀವು ಅಲ್ಲಿ ಅದನ್ನು ಮಾಡಬೇಕಂತ ಕೂಡ ಅವರು ಹೇಳಿದ್ದಾರೆ. ಒಂದು ಫುಲ್ ನೋಟಿಫಿಕೇಷನಲ್ಲಿ ಹೇಳಿದ್ದಾರೆ. ಇದು ಶಾರ್ಟ್ ಆಗಿರುತ್ತದೆ. ಅಂದರೆ ಈಗ ಅಪ್ಲಿಕೇಶನ್ ಸ್ಟಾರ್ಟ್ ಅದರ ಒಂದು ಎಲ್ಲ ಥರ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ ನೋಡಿ. ಇಷ್ಟಿದ್ರ ಒಂದು ಮಾಹಿತಿ ಇರ್ತದೆ ನೋಡಿ. ಯಾರೆಲ್ಲ ಅಪ್ಲಿಕೇಶನ್ ಹಾಕೋರು ಅಪ್ಲಿಕೇಶನ್ ಹಾಕಿ. ಓಕೆ, ವಿಡಿಯೋನ ಭಾಳ ದಿನ ಆಯ್ತು ಮಾಡಿರಲಿಲ್ಲ, ಮತ್ತು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಫಸ್ಟ್ ಟೈಮ್ ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ, ಶೇರ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಓಕೆ, ಬಾಯ್.